ವರ್ಷಗಳ ನಂತರ ಆಕಾಶ ಕೊನೆಗೂ ಅತ್ತಿತು. ಮೊದಲ ಮಳೆನೆ ಬಂದಿತು. ಒಣಗಿದ್ದ ನೆಲದ ಮೇಲೆ ನೀರಿನ ಹನಿ ಬೀಳುತ್ತಿದ್ದಂತೆ ಗ್ರಾಮದ ಜನರು ಹೊರಗೆ ಓಡಿ ಬಂದರು. ಆದರೆ ರಂಗಣ್ಣ ಮಾತ್ರ ನಿಂತಿದ್ದ. ಅವನ ಕಣ್ಣಲ್ಲಿ ಸಂತೋಷವೂ ಇತ್ತು ಮತ್ತು ಭಯವೂ ಇತ್ತು. ಮಳೆಯ ಮಧ್ಯೆ ರಂಗಣ್ಣ ಎಲ್ಲರೂ ಮಳೆಯಲ್ಲಿ ಕುಣಿಯುತ್ತಿದ್ದರು. ಮಕ್ಕಳು ನಗುತ್ತಿದ್ದರು. ಹೆಂಗಸರು ಪಾತ್ರೆ ಹಿಡಿದು ಹೊರಗೆ ಬಂದಿದ್ದರು. ಆದರೆ ರಂಗಣ್ಣ ತನ್ನ ಹೊಲದ ಮಧ್ಯದಲ್ಲಿ ನಿಧಾನವಾಗಿ ನಡೆಯುತ್ತಿದ್ದ. ಅವನು ಮಣ್ಣನ್ನು ಕೈಯಲ್ಲಿ ಹಿಡಿದ. ಮೊದಲ ಬಾರಿಗೆ ಅದು ತೇವವಾಗಿತ್ತು. ಅವನು ಕಣ್ಣೀರು ಹಾಕಿದ. ನೀನು ಬಂದೆಯಲ್ಲ, ಆದರೆ ಈಗ ನನಗೆ ತಡ ಆಯಿತು ಅನಿಸುತ್ತಿದೆ. ಹೊಸ ಹೋರಾಟದ ಆರಂಭ. ಮಳೆ ಬಂದಿತ್ತು. ಆದರೆ ಸಮಸ್ಯೆಗಳು ಮುಗಿದಿರಲಿಲ್ಲ. ರಸ್ತೆಗಳು ಕೆಸರು ತುಂಬಿದ್ದವು. ಬೆಳೆ ಹಾಕಲು ಸೀಡ್ಸ್ ಬೇಕಿತ್ತು. ಹಣ ಇರಲಿಲ್ಲ. ಬ್ಯಾಂಕ್ ಲೋನ್ ಇನ್ನೂ ಅವನ ತಲೆಯ ಮೇಲೆ ಇತ್ತು. ಮಾರುಕಟ್ಟೆ ಪ್ರೈಸ್ ಇನ್ನೂ ಕಡಿಮೆಯೇ ಇತ್ತು. ರಂಗಣ್ಣ ನಿಧಾನವಾಗಿ ಹೇಳಿದ, ಮಳೆ ಬಂದರೆ ಸಾಕು ಅಂತಕೊಂಡಿದ್ದೆ, ಆದರೆ ಬದುಕು ಅಷ್ಟು ಸುಲಭವಲ್ಲ. ಕುಟುಂಬದ ಭಾವನೆ ಮನೆಗೆ ಬಂದಾಗ ಅವನ ಮಗಳು ನಗುತ್ತಾ ಹೇಳಿದಳು, ಅಪ್ಪ, ಮಳೆ ಬಂತು, ನಾವು ಈಗ ಬೆಳೆ ಬೆಳೀತೀವಾ? ರಂಗಣ್ಣ ನಕ್ಕ. ಆದರೆ ಆ ನಗು ಹಿಂದೆ ಸಾವಿರ ಚಿಂತೆ ಇತ್ತು. ಅವನು ಹೇಳಿದ, ಹೌದು ಕಣೆ, ನಾವು ಮತ್ತೆ ಶುರು ಮಾಡ್ತೀವಿ. ಅವನ ಹೆಂಡತಿ ಮೊದಲ ಬಾರಿ ಆಶೆಯಿಂದ ಅವನನ್ನು ನೋಡಿದಳು. ಹೋರಾಟ ಮತ್ತೆ ಶುರು. ಮುಂದಿನ ದಿನ ರಂಗಣ್ಣ ಮತ್ತೆ ಹೊಲಕ್ಕೆ ಹೋದ. ಈ ಬಾರಿ ಅವನ ಜೊತೆ ಅವನ ಕುಟುಂಬವೂ ಬಂದಿತು. ಮಣ್ಣು ಕೆಲಸ ಶುರುವಾಯಿತು. ಹಳೆಯ ನೋವು ಇದ್ದರೂ ಹೊಸ ನಂಬಿಕೆ ಬೆಳೆಯುತ್ತಿತ್ತು. ರಂಗಣ್ಣ ನಿಧಾನವಾಗಿ ಹೇಳಿದ, ಮಳೆ ಬಂದಾಗ ಹೋರಾಟ ಮುಗಿಯೋದಿಲ್ಲ. ಹೋರಾಟ ಹೊಸದಾಗಿ. ಆಕಾಶ ಇನ್ನೂ ಮೋಡದಿಂದ ತುಂಬಿತ್ತು. ಹೊಲದಲ್ಲಿ ರಂಗಣ್ಣ ನಿಂತಿದ್ದ. ಅವನ ಕೈಯಲ್ಲಿ ಮಣ್ಣು ಇತ್ತು. ಈ ಬಾರಿ ಅದು ಒಣಗಿರಲಿಲ್ಲ. ಅವನು ಆಕಾಶ ನೋಡಿ ನಿಧಾನವಾಗಿ ಹೇಳಿದ, ಈ ಬಾರಿ ನಾನು ಬಿಡೋದಿಲ್ಲ. ಮಳೆ ಬದುಕನ್ನು ಬದಲಾಯಿಸುತ್ತೆ, ಆದರೆ ರೈತನ ಹೋರಾಟವನ್ನು ಮಾತ್ರ ಹೆಚ್ಚಿಸುತ್ತದೆ.